ಮದುವೆಗೆ ಮೊದಲು ರಿಲೇಷನ್ಶಿಪ್ಗೆ ಬರಲು 3 ಕಾರಣಗಳು. 1. ಸೈಕಲಾಜಿಕಲ್ ನೀಡ್. ಆ ವಯಸ್ಸಿನಲ್ಲಿ, ವಿಶೇಷವಾಗಿ 14 ರಿಂದ 18 ವರ್ಷ ವಯಸ್ಸಿನ ಹದಿಹರೆಯದವರಿಗೆ ಅನೇಕ ಕಾರಣಗಳಿಗಾಗಿ ಸೈಕಲಾಜಿಕಲ್ ನೀಡ್ ಬೇಕಾಗುತ್ತವೆ. ಮನೆಯಲ್ಲಿನ ಜನರು ಅವನ ಸಂಕಟಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ, ಪ್ರೀತಿಯಿಂದ ನಡೆಸಿಕೊಳ್ಳದೆ, ಪಕ್ಕದ ವ್ಯಕ್ತಿಗೆ ಲವರ್ ಇದ್ದಾಳೆ, ನನಗಿಲ್ಲ ಎಂಬ ಭಾವನೆಯಿಂದಲೂ ಅವರು ಸಂಬಂಧಕ್ಕೆ ಬರುತ್ತಾರೆ. 2. ಆರ್ಥಿಕ ಅಗತ್ಯಗಳು. ಇದು ಸ್ವಲ್ಪ ಆಶ್ಚರ್ಯಕರ ಅನಿಸುತ್ತದೆ, ಆದರೆ ನೀವು ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದರೆ ಅವರ ಸುತ್ತಲೂ ಇರುವ ಸ್ನೇಹಿತರು, ಇತರರು ದೊಡ್ಡ ದೊಡ್ಡ ಐಫೋನ್ಗಳನ್ನು ನೋಡುತ್ತಿರುತ್ತಾರೆ, ಅವರು ದೊಡ್ಡ ಕಾರುಗಳಲ್ಲಿ ಬರುತ್ತಾರೆ, ಅವರು ಉತ್ತಮ ಬ್ರ್ಯಾಂಡ್ ಬಟ್ಟೆಗಳನ್ನು ಧರಿಸುತ್ತಾರೆ, ಬ್ರ್ಯಾಂಡ್ ಕನ್ನಡಕವನ್ನು ಧರಿಸಲಾಗಿರುತ್ತದೆ. ಅವರು ಇದನ್ನೆಲ್ಲ ಗಮನಿಸುತ್ತಿದ್ದರೆ ಒಳಗೊಳಗೆ ಎಲ್ಲೋ ಪ್ರಯಾರಿಟಿ ಮೂಡುತ್ತದೆ. ನನಗೂ ಕೂಡ ಹಾಗೆ ಇದ್ದರೆ ಚೆನ್ನಾಗಿ ಇರುತ್ತಿತ್ತು ಅನಿಸುತ್ತದೆ. ಇಂತಹ ಸಮಯದಲ್ಲಿ ಅವರು ಸುಲಭವಾಗಿ ಬೀಳುತ್ತಾರೆ. ಉಡುಗೊರೆಗಳನ್ನು ನೀಡುವುದು ಇಲ್ಲಿ ಮುಖ್ಯವಾಗಿದೆ. ಫಾರಿನ್ ಕಂಟ್ರೀಸ್ನಲ್ಲಿ ಶುಗರ್ ಡ್ಯಾಡಿ, ಶುಗರ್ ಮಮ್ಮಿ ಎನ್ನುವವರು ಇರುತ್ತಾರೆ. ಅವರು ತಮಗಿಂತ ಕಡಿಮೆ ವಯಸ್ಸು ಇರುವವರ ಜೊತೆ ಸಂಬಂಧಗಳನ್ನು ಇಟ್ಟುಕೊಳ್ಳುತ್ತಾರೆ. ಇದಕ್ಕೆ ಪ್ರತಿಯಾಗಿ ಅವರು ಹಣ, ಆಸ್ತಿ ಮತ್ತು ಉಡುಗೊರೆಗಳನ್ನು ನೀಡುತ್ತಿರುತ್ತಾರೆ. ಈ ಸಂಸ್ಕೃತಿ ಈಗಷ್ಟೇ ಭಾರತಕ್ಕೆ ಕಾಲಿಟ್ಟಿದೆ. 3. ಸೋಷಿಯಲ್ ನೀಡ್. ಇದು ನಮಗೆ ಸ್ವಲ್ಪ ನಗು ತರಿಸುತ್ತದೆ. ಕೆಲ ಯುವಕ ಯುವತಿಯರು ಪಕ್ಕದವರನ್ನು ನೋಡಿ ಸಂಬಂಧಕ್ಕೆ ಹೆಜ್ಜೆ ಹಾಕುತ್ತಾರೆ. ಇಲ್ಲಿ ನನಗೆ ಒಬ್ಬ ಲವರ್ ಇದ್ದಾನೆ ಅಥವಾ ಇದೆ ಎಂದು ಹೇಳಿಕೊಳ್ಳುವುದೇ ಶ್ರೇಷ್ಠ. ಇಲ್ಲಿ ಸಂಗಾತಿ ಇರುವುದು ದೊಡ್ಡ ಕನಸು. ಕೇವಲ ಈ ಕಾರಣಕ್ಕಾಗಿಯೇ ಕೆಲವರು ಸಂಬಂಧಗಳಿಗೆ ಹೆಜ್ಜೆ ಹಾಕಲಾಗುತ್ತಿದೆ. ತಮ್ಮ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಇರುವುದು ದೊಡ್ಡ ವಿಷಯ ಎಂದು ಅವರು ಪರಿಗಣಿಸುತ್ತಾರೆ. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.